ಅಯೋಧ್ಯ ರಾಮ ಮಂದಿರ ನಂತರ ಇನ್ನೊಂದು ಬಿಗ್ ಅಪ್ಡೇಟ್. ಈಗಾಗಲೇ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕೆಲವು ಪ್ರೂಫ್ಗಳನ್ನ ಕಂಡುಹಿಡಿದಿದೆ. ಗ್ಯಾನ್ವಾಪಿ ಮಸ್ಜಿದ್ ಅಲ್ಲ, ಅದು ಟೆಂಪಲ್ ಅಂತ. ಆ ಪ್ರೂಫ್ಗಳನ್ನ ಕನ್ಸಿಡರ್ ಮಾಡಿ 31 ಜನವರಿ 2024 ಅಲ್ಲಿ ವಾರಣಾಸಿ ಕೋರ್ಟ್ ಹಿಂದೂಸ್ಗೆ ಅಲ್ಲಿ ಪೂಜೆ ಮಾಡೋಕೆ ಪರ್ಮಿಷನ್ ಕೊಟ್ಟಿದೆ. ಸೊ ಇದರ ಅರ್ಥ ಅಟ್ಲೀಸ್ಟ್ ಸೈಂಟಿಫಿಕಲಿ ಆದ್ರೂ ಪ್ರೂವ್ ಆಗಿದೆ ಗ್ಯಾನ್ವಾಪಿ ಟೆಂಪಲ್ನ ಮೊಹಮ್ಮದ್ ಗೋರಿನೇ ಹೊಡೆದಾಕಿದ್ದು ಅಂತ. ಆಕ್ಚುಲಿ ನಿಮ್ಗೆ ಯಾರಿಗಾದ್ರೂ ಗೊತ್ತಾ ಮೊಹಮ್ಮದ್ ಗೋರಿನ ಇಂಡಿಯಾಗೆ ಕರೆದಿದ್ಯಾರು ಅಂತ? ವೆಲ್, ಅದರಿಂದ ಕೇಳಿ ನಿಮ್ಗೆ ತುಂಬಾ ಶಾಕ್ ಆಗುತ್ತೆ. ಯಾಕಂದ್ರೆ ಅವ್ರನ್ನ ಕರೆದಿದ್ದು ಬೇರೆ ಯಾರು ಅಲ್ಲ, ಒಬ್ಬ ಹಿಂದೂ ರಾಜಾನೇ. ಎಸ್, ಇದು ಟ್ರೂ. ಯಾಕಂದ್ರೆ ಈ ವಿಷಯ ಇಲ್ಲಿವರೆಗೂ ನಮ್ಗೆ ಯಾರು ಹೇಳಿರ್ಲಿಲ್ಲ. ಆದ್ರೆ ಇನ್ನೊಂದು ಕ್ವೆಶನ್, ನಮ್ಮೆಲ್ರಿಗೂ ಗೊತ್ತಿರೋ ಪ್ರಕಾರ ಅಲ್ಲಿ ಟೆಂಪಲ್ ನ ಹೊಡೆದಾಕಿ ಮಸೀದಿ ಕಟ್ಟಿರೋದು ಔರಂಗಜೇಬ್. ಆದ್ರೆ ಇದು ನಿಮ್ಗೆ ಗೊತ್ತಾ, ಆ ಟೆಂಪಲ್ ನ ಒಂದ್ಸರಿ ಅಲ್ಲ ಮೂರ್ ಸರಿ ಹೊಡೆದಾಕಿದ್ದಾರೆ 3 ಡಿಫ್ರೆಂಟ್ ಪೀಪಲ್. ಆದ್ರೆ ಹಿಸ್ಟಾರಿಕಲ್ಲಿ ಹಿಂದೂಗಳು ಮತ್ತೆ ಅಲ್ಲಿ ಟೆಂಪಲ್ ನ ಕಟ್ಟಿದ್ರು. ಅಂಡ್ ಫೈನಲಿ ಎಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ಪಾರ್ಟ್ ಏನಂದ್ರೆ, ಈ ಕೇಸಲ್ಲಿ ಅಲ್ಲಿ ಟೆಂಪಲ್ ಇದೆ ಅಂತ ಹೇಗೆ ಪ್ರೂವ್ ಆಯ್ತು ಗೊತ್ತಾ? ಆವಾಗ ಅಲ್ಲಿ ಮಸೀದಿ ಕಟ್ಟಿರೋ ಮುಸ್ಲಿಮ್ಸ್ ಇಂದ ಒಂದು ದೊಡ್ಡ ಮಿಸ್ಟೇಕ್ ಆಗಿತ್ತು. ಆ ಒಂದು ಮಿಸ್ಟೇಕ್ ಇಂದ ASI ಅವ್ರಿಗೆ 2 ಮೇಜರ್ ಪ್ರೂಫ್ ಇತ್ತು. ಅದರಿಂದ ಜಸ್ಟ್ 92 ಡೇಸ್ ಅಲ್ಲಿ ಅವರು ಎಸ್ ಅಲ್ಲಿ ಟೆಂಪಲ್ ಇತ್ತು ಅಂತ ಡಿಕ್ಲೇರ್ ಮಾಡಿದ್ರು. ಮತ್ತೆ ಬನ್ನಿ ಆ ಪ್ರೂಫ್ಸ್ ಎಲ್ಲ ಏನು ಅಂತ ಡೀಟೇಲ್ಡ್ ಆಗಿ ನೋಡೋಣ, ಸೊ ದಟ್ ನಮಗೂ ಕನ್ಫ್ಯೂಸ್ ಹೋಗುತ್ತೆ ಅಂಡ್ ಹೇಗೆ ಆ ಕೋರ್ಟ್ ಆ ಪ್ರೂಫ್ಸ್ ನ ಅಕ್ಸೆಪ್ಟ್ ಮಾಡ್ಕೊಳ್ತು ಅನ್ನೋದನ್ನ ತಿಳ್ಕೊಳ್ಳೋಣ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಅಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಎಲ್ಲದಕ್ಕಿಂತ ಮೊದಲು ಗ್ಯಾನ್ವಾಪಿಯ ಒಂದು ಯೂನಿಕ್ ಹಿಸ್ಟರಿಯಿಂದ ಶುರು ಮಾಡೋಣ. ಗ್ಯಾನ್ವಾಪಿ ಮಂದಿರನ ಯಾರು ಹೇಗೆ ಹೊಡೆದಾಕಿದ್ರು, ಟೆಂಪಲ್ ಬಿಲ್ಡ್ ಆದಾಗಿಂದ ಕೋರ್ಟಲ್ಲಿ ಕೇಸ್ ರಿಜಿಸ್ಟರ್ ಆಗೋವರೆಗೂ ಏನೇನೆಲ್ಲ ಹಿಸ್ಟರಿ ನಡೀತು ಅನ್ನೋದನ್ನ 5 minutes ಅಲ್ಲಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳೋಕ್ಕೂ ಮುಂಚೆ ಈ ಒಂದು ಲೇಔಟ್ ನ ನೀವು ಪ್ರಾಪರ್ ಆಗಿ ಅಬ್ಸರ್ವ್ ಮಾಡಬೇಕು. ಇದು ವಾರಣಾಸಿಯ ಕಾಶಿ ವಿಶ್ವನಾಥ ಟೆಂಪಲ್. ಇದು ಪ್ರೆಸೆಂಟ್ಲಿ ಅಲ್ಲಿ ಪೂಜೆ ಆಗ್ತಾ ಇರೋವಂತ ಒಂದು ಟೆಂಪಲ್. ಆದ್ರೆ ಹಿಂದೂ ಸಮುದಾಯದವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಅವರ ರಿಯಲ್ ಕಾಶಿ ವಿಶ್ವನಾಥ ಟೆಂಪಲ್ ಕೇವಲ 45 ಮೀಟರ್ ದೂರದಲ್ಲಿ ಆ ಗ್ಯಾನ್ವಾಪಿ ಮಸೀದ್ ಒಳಗಡೆ ಇದೆ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಆ ಮಸ್ಜಿದ್ನ ಮಂದಿರನ ಹೊಡೆದು ಕಟ್ಟಿರೋದು. ಆದ್ರೆ ಆ ಮಂದಿರ ಹಿಂದೂಗಳಿಗೆ ಯಾಕೆ ಅಷ್ಟು ಇಂಪಾರ್ಟೆಂಟ್? ಸೊ ಇದೊಂದು ಆರ್ಡಿನರಿ ಶಿವನ್ ಟೆಂಪಲ್ ಅಲ್ಲ, ಇದೊಂದು ವೆರಿ ಸ್ಪೆಷಲ್ ಟೆಂಪಲ್. ಯಾಕಂದ್ರೆ ಭಾರತದ 12 ಜ್ಯೋತಿರ್ಲಿಂಗಗಳಲ್ಲಿ ಇದು ಒಂದಾಗಿದೆ. ಈ ಲಿಂಗಗಳ ದರ್ಶನದಿಂದ ಸಾಲ್ವೇಷನ್ ಅಂದ್ರೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತ. ರಾಮ ಮಂದಿರ ತರ ಅಲ್ಲದೆ ಈ ಗ್ಯಾನ್ವಾಪಿ ಕೇಸ್ ಅಲ್ಲಿ ಎಲ್ಲಾ ಹಿಸ್ಟೋರಿಯನ್ಸ್ ಯಾವುದೇ ರೀತಿ ಡೌಟ್ ಇಲ್ಲದೆ ಬಿಲೀವ್ ಮಾಡ್ತಿರೋದೇನಂದ್ರೆ, 1194 CE ಅಲ್ಲಿ ಮೊಹಮ್ಮದ್ ಗೋರಿಯ ಆರ್ಡರ್ ಮೇಲೆ ಅವನು ಜನರಲ್ ಆಗಿದ್ದ ಕುತುಬುದ್ದೀನ್ ಐಬಕ್ ಅನ್ನೋನು ವಾರಣಾಸಿಯಲ್ಲಿ ತುಂಬಾ ಟೆಂಪಲ್ ಗಳನ್ನ ಹೊಡೆದಾಕಿದ್ದಾರೆ. ಅದರಲ್ಲಿ ಒಂದೇ ಈ ಕಾಶಿಯ ಗ್ಯಾನ್ವಾಪಿ ಟೆಂಪಲ್. ಈ ಹಿಸ್ಟರಿಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಬರುತ್ತೆ. ನಾನು ಸ್ಟಾರ್ಟಿಂಗ್ಗೆ ಹೇಳಿರೋ ತರ ಮೊಹಮ್ಮದ್ ಗೋರಿನ ಇಂಡಿಯಾಗೆ ಕರೆಸಿದ್ದು ಒಬ್ಬ ಹಿಂದೂ ರಾಜ. ಏನಕ್ಕೆ ಕರೆಸಿದ್ದು ಅಂದ್ರೆ, ಇನ್ನೊಬ್ಬ ಹಿಂದೂ ರಾಜನ ಮೇಲೆ ಯುದ್ಧ ಮಾಡೋಕೆ, ಅವನ್ನ ಸಾಯಿಸೋಕೆ ಇವನ್ನ ಇಂಡಿಯಾಗೆ ಕರೆಸಿದ್ದು. ಈ ಸ್ಟೋರಿ 1185 CE ಅಲ್ಲಿ ಶುರು ಆಗುತ್ತೆ. ಪ್ರೆಸೆಂಟ್ ಡೇ ಉತ್ತರ ಪ್ರದೇಶನ ಕನೌಜ್ ಏರಿಯಾದಲ್ಲಿ ರಾಜ ಜಯಚಂದ್ ಅವ್ರ ಮಗಳ ವಿವಾಹ ಸ್ವಯಂವರನ ಇಟ್ಕೊಳ್ತಾರೆ. ಆಗ ಆ ರಾಜ ಜಯಚಂದ್ ಅವಾಗಿರೋ ಎಲ್ಲಾ ರಾಜರನ್ನ ಇನ್ವೈಟ್ ಮಾಡ್ತಾರೆ, ಎಕ್ಸೆಪ್ಟ್ ಪೃಥ್ವಿರಾಜ್ ಅನ್ನೋ ಒಬ್ಬ ರಾಜನ ಬಿಟ್ಟು. ಯಾಕಂದ್ರೆ ಆ ರಾಜನ ಮಗಳು ಸಂಯೋಗಿತಾ ಅನ್ನೋರು ಪೃಥ್ವಿರಾಜ್ ಕಿಂಗ್ನೇ ಮದ್ವೆ ಆಗ್ಬೇಕು ಅಂತ ಇಷ್ಟಪಡ್ತಿದ್ರು. ಈ ವಿವಾಹ ಸ್ವಯಂವರದ ವಿಷಯ ಪೃಥ್ವಿರಾಜ್ ರಾಜಗೆ ಗೊತ್ತಾಗಿ ಅವರೇ ಅಲ್ಲಿ ಬಂದು ಆ ರಾಜನ ಮುಂದೆನೆ ಅವ್ರ ಮಗಳನ್ನ ಕರ್ಕೊಂಡು ಹೋಗ್ತಾರೆ. ಈ ವಿಷಯ ಎಲ್ರ ಮುಂದೆ ನಡೆದಿದ್ರಿಂದ ಆ ರಾಜಗೆ ಅವಮಾನ ಆಗುತ್ತೆ. ಆದ್ರಿಂದ ಅವರಿಬ್ರು ಮಧ್ಯೆ ಅಲ್ಲಿ ದ್ವೇಷ ಹುಟ್ಕೊಳ್ಳುತ್ತೆ. ಈ ಒಂದು ದ್ವೇಷದಿಂದ ರಾಜ ಜಯಚಂದ್ ಅಫ್ಘಾನಿಸ್ತಾನದಲ್ಲಿರೋ ಮೊಹಮ್ಮದ್ ಗೋರಿನ ಭಾರತಕ್ಕೆ ಬರೋಕೆ ಇನ್ವೈಟ್ ಮಾಡ್ತಾರೆ, ಸೊ ದಟ್ ಪೃಥ್ವಿರಾಜ್ ನ ಅಟ್ಯಾಕ್ ಮಾಡಿ ಅವ್ರ ಸಾಮ್ರಾಜ್ಯನ ಇವ್ರ ವಶ ಮಾಡ್ಕೊಳ್ಳೋಕೆ. ಅಂಡ್ ಮೊಹಮ್ಮದ್ ಗೋರಿ ಎಕ್ಸಾಕ್ಟ್ಲಿ ಇದೇ ಮಾಡ್ತಾರೆ. ಸೊ ಗೋರಿ ಅಫ್ಘಾನಿಸ್ತಾನದಿಂದ ಭಾರತಕ್ಕೆ ಬಂದು ಪೃಥ್ವಿರಾಜ್ ಕಿಂಗ್ ಮೇಲೆ ಆಕ್ರಮಣ ಮಾಡ್ತಾರೆ. ಬೇಸಿಕಲಿ ಮೊಹಮ್ಮದ್ ಗೋರಿ ಅಫ್ಘಾನಿಸ್ತಾನದ ಒಂದು ರೂಲರ್. ಅವನು ಇಲ್ಲಿದ್ಕೊಂಡು ರೂಲ್ ಮಾಡಕ್ ಆಗಲ್ಲ. ಹಾಗಾಗಿ ಮೊಹಮ್ಮದ್ ಗೋರಿ ಅವನ ಕಿಂಗ್ಡಮ್ಗೆ ರಿಟರ್ನ್ ಹೋದ್ಮೇಲೆ ಅವನ ಜನರಲ್ ಆಗಿದ್ದ ಕುತುಬುದ್ದೀನ್ ಐಬಕ್ ನ ಇಂಡಿಯಾದ ಡೆಲ್ಲಿಯಲ್ಲಿ ಸುಲ್ತಾನನ್ನಾಗಿ ಮಾಡ್ದ. ಸೊ ಬೇಸಿಕಲಿ ಕುತುಬುದ್ದೀನ್ ಡೆಲ್ಲಿಯ ಸುಲ್ತಾನನ್ನಾಗಿ ಮಾಡಿದೆ ಭಾರತನ ರೂಲ್ ಮಾಡೋಕೆ. ಕೆಲವು ಹಿಸ್ಟೋರಿಯನ್ಸ್ ಪ್ರಕಾರ ಸುಲ್ತಾನ್ನಾಗಿ ಆದ್ಮೇಲೆ ಮೊಹಮ್ಮದ್ ಗೋರಿ ಆರ್ಡರ್ಸ್ ಮೇಲೆ ನಾರ್ತ್ ಇಂಡಿಯಾದಲ್ಲಿ ತುಂಬಾ ಟೆಂಪಲ್ಸ್ ನ ಹೊಡೆದಾಕಿದ್ದಾನೆ. ಇವ್ರು ಹೊಡೆದಾಕಿರೋ ದೇವಸ್ಥಾನಗಳಲ್ಲಿ ಒಂದಾಗಿತ್ತು ವಾರಣಾಸಿಯ ವಿಶ್ವನಾಥ ಮಂದಿರ. ಬೇಸಿಕಲಿ ಒಬ್ಬ ಹಿಂದೂ ರಾಜ ಇವನ್ನ ಭಾರತಕ್ಕೆ ಕರ್ಸ್ಕೊಂಡಿದ್ರಿಂದಾನೆ ಗ್ಯಾನ್ವಾಪಿ ವಿಶ್ವನಾಥ ಟೆಂಪಲ್ ಡೆಸ್ಟ್ರಾಯ್ ಆಯ್ತು. ಆದ್ರೆ ಅಲ್ಲಿರೋ ಲೋಕಲ್ಸ್ ಅದೇ ಜಾಗದಲ್ಲಿ ಆ ಟೆಂಪಲ್ ನ ಮತ್ತೆ ಕಟ್ಟಿದ್ರು. ಆದ್ರೆ ಆ ದೇವಸ್ಥಾನನ ಕೂಡ 1490 ಸಿಕಂದರ್ ಲೋಧಿ ಅನ್ನೋನು ಮತ್ತೆ ಹೊಡೆದಾಕ್ದ. ಅಷ್ಟೇ ಅಲ್ಲದೆ ಟೆಂಪಲ್ ನ ಹೊಡೆದಾಕಿದ ಪ್ಲೇಸ್ ಅಲ್ಲೇ ಮಸ್ಜಿದ್ ನ ಕಟ್ದ. ಆದ್ರೆ ಈ ಸರಿ ಕೂಡ ಹಿಂದೂಗಳು ಸುಮ್ಮನೆ ಇರೋಕೆ ರೆಡಿ ಇರಲಿಲ್ಲ. 1585 ರಾಜ ಟೋಡರ್ಮಲ್ ಅನ್ನೋರು ಬಂದ್ರು. ಮತ್ತೆ ಅವರು ಅಲ್ಲಿ
ಟೆಂಪಲ್ನ ಕಟ್ಟಿದ್ರು. ಆದ್ರೆ ಅನ್ಫಾರ್ಚುನೇಟ್ಲಿ ಆ ದೇವಸ್ಥಾನನ ಕಟ್ಟಿ 84 ವರ್ಷ ಆದ್ಮೇಲೆ 1669 ಔರಂಗಜೇಬ್ ಅನ್ನೋನು 3ನೇ ಸಾರಿ ಆ ಟೆಂಪಲ್ನ ಹೊಡೆದಾಕ್ತಾನೆ. ಅಂದ್ರೆ ಔರಂಗಜೇಬ್ನ ಆರ್ಡರ್ ಮೇಲೆ 3ನೇ ಸಾರಿ ಆ ಗ್ಯಾನ್ವಾಪಿ ಮಂದಿರನ ಹೊಡೆದಾಕಿ ಅಲ್ಲಿ ಗ್ಯಾನ್ವಾಪಿ ಮಸ್ಜಿದ್ನ ಬಿಲ್ಡ್ ಮಾಡ್ತಾರೆ. ಸೊ ಈ ರೀತಿ ಹಿಸ್ಟಾರಿಕಲ್ಲಿ ಆ ಟೆಂಪಲ್ 3 ಸರಿ ಡೆಸ್ಟ್ರಾಯ್ ಆಗಿದೆ. ಆದ್ರೆ ಹಿಂದೂಸ್ ಅಲ್ಲಿ ಮುಂಚೆಯಿಂದಾನು ಪೂಜೆನ ನಡ್ಸ್ಕೊಂಡ್ ಬಂದಿದ್ದಾರೆ. ಆಮೇಲೆ 1780 ಮರಾಠ ಕ್ವೀನ್ ಅಹಲ್ಯಾಬಾಯಿ ಹೋಲ್ಕರ್ ಇವರು ಕಾಶಿ ವಿಶ್ವನಾಥ ಟೆಂಪಲ್ನ ಕಟ್ಟಿದ್ರು. ಅದೇ ಇವಾಗ ಇರೋ ಪ್ರೆಸೆಂಟ್ ಕಾಶಿ ವಿಶ್ವನಾಥ ಟೆಂಪಲ್. ಅದು ಒರಿಜಿನಲ್ ಕಾಶಿ ವಿಶ್ವನಾಥ ಟೆಂಪಲ್ ಇಂದ ಸ್ವಲ್ಪ ದೂರದಲ್ಲಿದೆ. ಆ ಟೆಂಪಲ್ ಕಟ್ಟಿದ ಮೇಲೆ ಕೂಡ ಹಿಂದೂಸ್ 1991 ವರೆಗೂ ಗ್ಯಾನ್ವಾಪಿ ಮಸೀದ್ ಒಳಗಡೆನೂ ಹೋಗಿ ಪೂಜೆ ಮಾಡ್ತಿದ್ರು. ಆದ್ರೆ ಯಾವಾಗ 1992 ಅಲ್ಲಿ ಅಯೋಧ್ಯೆಯಲ್ಲಿರೋ ಬಾಬ್ರಿ ಮಸ್ಜಿದ್ನ ಹಿಂದೂಸ್ ಡೆಮಾಲಿಷ್ ಮಾಡಿದ್ರು, ಆವಾಗಿಂದ ಗವರ್ನಮೆಂಟ್ ಈ ಕಮ್ಯುನಲ್ ಪ್ರಾಬ್ಲಮ್ಸ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ಗ್ಯಾನ್ವಾಪಿ ಮಸ್ಜಿದ್ ಅಲ್ಲಿ ಹಿಂದೂಸ್ ಹೋಗಿ ಪೂಜೆ ಮಾಡೋದನ್ನ ಬ್ಯಾನ್ ಮಾಡಿದ್ರು. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನೋಟ್ ಮಾಡೋದೇನಂದ್ರೆ ರಾಮ ಮಂದಿರದ ಇಶ್ಯೂ. ಈ ಕೇಸ್ನ ಕೋರ್ಟ್ ಅಲ್ಲಿ ಬ್ರಿಟಿಷರ ಕಾಲದಿಂದನೂ ಫೈಲ್ ಮಾಡ್ಕೊಂಡ್ ಬಂದಿದ್ದಾರೆ. ಆದ್ರೆ ಗ್ಯಾನ್ವಾಪಿ ಕೇಸಲ್ಲಿ ಈ ಇಶ್ಯೂ ಇಂಡಿಪೆಂಡೆನ್ಸ್ ಬಂದ್ಮೇಲೆ ಕೂಡ ಹಾಗೆ ಮುಚ್ಚಿಡಲ್ಪಟ್ಟಿದೆ. ಆದ್ರೆ ಈ ಟಾಪಿಕ್ ಬಗ್ಗೆ ಡಿಸ್ಕಷನ್ ಸ್ವಲ್ಪ ಲೇಟ್ ಆಗಿ ಶುರು ಆಯ್ತು. 1984 ಅಲ್ಲಿ ಇಂಡಿಯಾದ ತುಂಬಾ ಕಾರ್ನರ್ಸ್ ಇಂದ 558 ಸೈಂಟ್ಸ್ಗಳು ಸೇರಿ ಡೆಲ್ಲಿಗೆ ಬಂದು ಒಂದು ರೆಸಲ್ಯೂಷನ್ ನ ಪಾಸ್ ಮಾಡಿ ಅದರಲ್ಲಿ ಅವರ ಡಿಮ್ಯಾಂಡ್ಸ್ ನ ಹೇಳ್ತಾರೆ. ಅವರ ಡಿಮ್ಯಾಂಡ್ ಏನಂದ್ರೆ ನಮ್ಗೆ 3 ಮಂದಿರ ವಾಪಸ್ ಬೇಕು ಅಂತ. ಅದರಲ್ಲಿ ಒಂದು ಮಥುರಾ, ಇನ್ನೊಂದು ಕಾಶಿ, ಇನ್ನೊಂದು ರಾಮ್ ಮಂದಿರ್. ಈ ಡಿಮ್ಯಾಂಡ್ ಆಗಿ 8 ಇಯರ್ಸ್ ಆದ್ಮೇಲೆ ಸೆಪ್ಟೆಂಬರ್ 18, 1991 ಅಲ್ಲಿ PV ನರಸಿಂಹರಾವ್ ಗವರ್ಮೆಂಟ್ ಅವರು ಒಂದು ಕಾಂಟ್ರವರ್ಷಿಯಲ್ ಆಕ್ಟ್ ನ ಪಾಸ್ ಮಾಡಿದ್ರು. ಅದೇ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್. ಈ ಆಕ್ಟ್ ನ ಉದ್ದೇಶ ಏನಂದ್ರೆ 15th ಆಗಸ್ಟ್ 1947 ಆದ್ಮೇಲೆ ಬಂದಿರೋ ಯಾವುದೇ ಒಂದು ರಿಲಿಜಿಯನ್ ಸ್ಟ್ರಕ್ಚರ್ ನ ಚೇಂಜ್ ಮಾಡೋಕೆ ಆಗಲ್ಲ ಅಂತ. ಹಂಗಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ 1947 ಮುಂಚೆ ಒಂದು ಟೆಂಪಲ್ ಇದ್ರೆ ಅದನ್ನ ಹೊಡೆದಾಕಿ ಮಸ್ಜಿದ್ ಏನಾದ್ರು ಕಟ್ಟಿದ್ರೆ ಇವಾಗ ಆ ಮಸ್ಜಿದ್ನ ಹೊಡೆದಾಕಿ ಅದೇ ಪ್ಲೇಸ್ ಅಲ್ಲಿ ಟೆಂಪಲ್ ಕಟ್ಟೋಕೆ ಆಗಲ್ಲ. ಅಲ್ಲಿ ಟೆಂಪಲ್ ಇದ್ರೆ ಟೆಂಪಲ್ಲೇ ಇರುತ್ತೆ, ಮಸ್ಜಿದ್ ಇದ್ರೆ ಮಸ್ಜಿದ್ದೇ ಇರುತ್ತೆ ಅಂತ ಮೆನ್ಷನ್ ಆಗಿದೆ. ಇದರ ಸಿಂಪಲ್ ಇಂಟೆನ್ಷನ್ ಏನಂದ್ರೆ ರಾಮ ಮಂದಿರ ತರ ಬೇರೆ ಯಾವುದೇ ಟೆಂಪಲ್ಗೆ ಡಿಮ್ಯಾಂಡ್ ಕೇಳ್ಕೊಂಡು ಬರಬಾರ್ದು ಅಂತ. ಈ ಒಂದು ಆಕ್ಟ್ ನ ಇಂಪ್ಲಿಮೆಂಟೇಷನ್ ಇಂದ ಹಿಂದೂಗಳಿಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಗವರ್ನಮೆಂಟ್ ಅವ್ರ ಕಾಶಿ ಟೆಂಪಲ್ ನ ಮತ್ತೆ ಪಡ್ಕೊಳ್ಳೋಕೆ ಬಿಡಲ್ಲ ಅಂತ. ಹಾಗಾಗಿ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಬಂದ 1 ಮಂತ್ ಒಳಗೇನೆ ಅಕ್ಟೋಬರ್ 15, 1991 ಅಲ್ಲಿ ಇಂಡಿಯನ್ ಹಿಸ್ಟ್ರಿಯಲ್ಲೇ ಫಾರ್ ದ ಫಸ್ಟ್ ಟೈಮ್ ಕಾಶಿ ವಿಶ್ವನಾಥ ಟೆಂಪಲ್ ನ ಕೇಸ್ ಕೋರ್ಟ್ಗೆ ಬಂತು. ಅಷ್ಟೇ ಅಲ್ಲದೆ ನಿಮಗ್ ಗೊತ್ತಾ ಈ ಕೇಸ್ನ ಸ್ವತಃ ಲಾರ್ಡ್ ಶಿವಾನೇ ಫೈಲ್ ಮಾಡಿದ್ದು. ನೀವು ಡಾಕ್ಯುಮೆಂಟ್ ನ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಫಸ್ಟ್ ಕಂಟೆಂಡರ್ ಲಾರ್ಡ್ ಸ್ವಯಂಭೂ ಅಂದ್ರೆ ಲಾರ್ಡ್ ಶಿವ ಅಂಡ್ ಮದರ್ ಶ್ರೀನಗರ್ ಗೌರಿ ಅಂಡ್ ಲಾರ್ಡ್ ಗಣೇಶ್ ಇವರು 2ನೇ ಕಂಟೆಂಡರ್. ಸೊ ದೇವರ ಪರವಾಗಿ ಅವರ ನೆಕ್ಸ್ಟ್ ಫ್ರೆಂಡ್ ಈ ಕೇಸ್ನ ಫೈಟ್ ಮಾಡ್ತಾರೆ. ಸೊ ಬೇಸಿಕ್ಲಿ ಇಂಡಿಯನ್ ಜುಡಿಷಿಯರಿಯಲ್ಲಿ ಒಬ್ಬ ಹಿಂದೂ ಡೈಟಿನ ಜುರಿಸ್ಟಿಕ್ ಎಂಟಿಟಿಯಾಗಿ ಕನ್ಸಿಡರ್ ಮಾಡ್ತಾರೆ. ಅಂದ್ರೆ ದೇವರು ಇಲ್ಲಿ ಒಬ್ಬ ಲಿವಿಂಗ್ ಎಂಟಿಟಿ, ಒಂದು ಹ್ಯೂಮನ್ ಬೀಯಿಂಗ್ ಆಗಿ ಕನ್ಸಿಡರ್ ಆಗುತ್ತೆ. ಸೊ ಹಾಗಾಗಿ ದೇವ್ರಿಗೆ ಸಂಬಂಧಪಟ್ಟಿರೋ ಕೇಸ್ನ ಕೋರ್ಟಲ್ಲಿ ಫೈಲ್ ಮಾಡುವಾಗ ಆ ದೇವ್ರೇ ಫಸ್ಟ್ ಪೆಟಿಷನರ್ ಆಗಿರ್ತಾರೆ. ಸೊ ಯಾವುದೇ ಒಂದು ದೇವ್ರ ಪರವಾಗಿ ಯಾರು ಫೈಟ್ ಮಾಡ್ತಾರೋ ಅವ್ರನ್ನ ಲೀಗಲ್ ಟರ್ಮ್ಸ್ ಅಲ್ಲಿ ನೆಕ್ಸ್ಟ್ ಫ್ರೆಂಡ್ ಅಂತ ಕರೀತಾರೆ. ಇವನ್ ರಾಮ ಮಂದಿರ ಕೇಸಲ್ಲಿ ಕೂಡ ಹೀಗೆ ಆಗಿತ್ತು. ಆ ಡಾಕ್ಯುಮೆಂಟ್ ಅಲ್ಲೂ ಹಾಗೆ ಮೆನ್ಷನ್ ಆಗಿದೆ, ರಾಮ ಅವರ ಓನ್ ಕೇಸ್ನ 3 ನೆಕ್ಸ್ಟ್ ಫ್ರೆಂಡ್ಸ್ ಮೂಲಕ ಫೈಟ್ ಮಾಡಿದ್ರು ಅಂತ. ಎಕ್ಸಾಕ್ಟ್ ಅದೇ ರೀತಿ ಇಲ್ಲೂ ಕೂಡ CRPC 1908 ಸೆಕ್ಷನ್ ನ ಯೂಸ್ ಮಾಡಿಕೊಂಡು ಹರಿಹರ್ ಪಾಂಡೆ ಅಂಡ್ ಸೋಮನಾಥ್ ವ್ಯಾಸ್ ಅಂಡ್ ಪ್ರೊಫೆಸರ್ ರಾಮರಂಗ್ ಶರ್ಮಾಜಿ ಇವರೆಲ್ಲರೂ ಲಾರ್ಡ್ ಶಿವನ ನೆಕ್ಸ್ಟ್ ಫ್ರೆಂಡ್ ಆಗಿ ಗ್ಯಾನ್ವಾಪಿ ವಿಷಯದಲ್ಲಿ ಫಸ್ಟ್ ಕೇಸ್ ಫೈಲ್ ಮಾಡಿದ್ರು. ಈ ಕೇಸಲ್ಲಿ ಅವ್ರ ಡಿಮ್ಯಾಂಡ್ ಕ್ಲಿಯರ್ ಆಗಿತ್ತು. ಮೊದಲನೇದೇನಾಗಿತ್ತು ಅಂದ್ರೆ ಪೂರ್ತಿ ಗ್ಯಾನ್ವಾಪಿ ಕಾಂಪ್ಲೆಕ್ಸ್ ಕಾಶಿ ವಿಶ್ವನಾಥ ಟೆಂಪಲ್ದೇ ಆಗಿತ್ತು. ಅದರಿಂದ ಅದನ್ನ ಅವ್ರಿಗೇನೆ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಇತ್ತು. ಇಲ್ಲಿಗಲ್ ಆಗಿ ಅವ್ರು ಕಟ್ಟಿರೋ ಮಸ್ಜಿದ್ ನ ಡೆಮಾಲಿಷ್ ಮಾಡಬೇಕು, ಸೊ ದಟ್ ಅಲ್ಲಿ ಮತ್ತೆ ಟೆಂಪಲ್ ನ ರಿಬಿಲ್ಡ್ ಮಾಡಬೇಕು ಅನ್ನೋದು ಅವರ 2ನೇ ಡಿಮ್ಯಾಂಡ್ ಆಗಿತ್ತು. ಇದಾದ್ಮೇಲೆ 1998 ಅಲ್ಲಿ ಮುಸ್ಲಿಂ ಪಕ್ಷದಿಂದ ಕೂಡ ಒಂದು ಕೇಸ್ ಫೈಲ್ ಆಗಿತ್ತು. ಅದು ಕೂಡ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ರಿಲೇಟೆಡ್ ಆಗಿ, ಲೈಕ್ 1947 ಆದ್ಮೇಲೆ ಯಾವುದೇ ಒಂದು ರಿಲಿಜಿಯನ್ ಸ್ಟ್ರಕ್ಚರ್ ನ ಚೇಂಜ್ ಮಾಡೋಂಗಿಲ್ಲ ಅಂತ ಹೇಳಿದ್ರಲ್ಲ. ಸೊ ಆ ಆಕ್ಟ್ ಬಂದ್ಮೇಲೆ ಕೂಡ ಒಂದು ಕೇಸ್ ಫೈಲ್ ಆಗಿದೆಯಲ್ಲ, ಹೇಗೆ ನೀವು ಇದನ್ನ ಕೇಸ್ನ ಆಕ್ಸೆಪ್ಟ್ ಮಾಡ್ಕೊಂಡ್ರಿ ಅಂತ ಇವರೊಂದು ಕೇಸ್ನ ಫೈಲ್ ಮಾಡಿದ್ರು. ಆದ್ರೆ ಆ ಕೇಸ್ ಅಷ್ಟೊಂದೇನು ಸಬ್ಸ್ಟಾನ್ಶಿಯೇಟೆಡ್ ಆಗಿರ್ಲಿಲ್ಲ. ಅಂಡ್ ಮತ್ತೆ ಹಿಸ್ಟರಿಯಲ್ಲಿ ಬರುತ್ತೆ ಇನ್ನೊಂದು ಮೇಜರ್ ಟರ್ನಿಂಗ್ ಪಾಯಿಂಟ್. ಆಗಸ್ಟ್ 2021 ಅಲ್ಲಿ 5 ಮಹಿಳೆಯರು ವಾರಾಣಸಿ ಕೋರ್ಟ್ ಅಲ್ಲಿ ಒಂದು ಪೆಟಿಷನ್ ಫೈಲ್ ಮಾಡಿದ್ರು. ಅಂಡ್ ಅವ್ರು ಹೀಗೆ ಹೇಳ್ತಾರೆ, ಮಸ್ಜಿದ್ ಅಲ್ಲಿ ಲಾರ್ಡ್ ಶಿವ, ಶೃಂಗಾರ್ ಗೌರಿ, ಲಾರ್ಡ್ ಗಣೇಶ್ ಅಂಡ್ ಹನುಮಾನ್ ಜಿ ಇದ್ದಾರೆ, ಅವ್ರಿಗೆ ಪೂಜೆ ಮಾಡೋಕೆ ನಮ್ಗೆ ಪರ್ಮಿಷನ್ ಕೊಡಿ ಅಂತ ಹೇಳಿದ್ರು. ಅಂಡ್ ಇದಾಗಿ 1 ಇಯರ್ ಆದ್ಮೇಲೆ ಏಪ್ರಿಲ್ 2022 ಅಲ್ಲಿ ವಾರಾಣಸಿ ಜಡ್ಜ್ ಅವ್ರ ಡಿಮ್ಯಾಂಡ್ ನ ಕನ್ಸಿಡರ್ ಮಾಡ್ತು. ಅಂಡ್ ಅಜಯ್ ಕುಮಾರ್ ಮಿಶ್ರಾ ಅನ್ನೋ ಅಡ್ವೊಕೇಟ್ ಕಮಿಷನರ್ಗೆ
ಮಸ್ಜಿದ್ ಒಳಗೆ ವಿಡಿಯೋಗ್ರಫಿ ಸರ್ವೆ ಮಾಡೋಕೆ ಆರ್ಡರ್ ಕೊಡ್ತಾರೆ. ಆರ್ಡರ್ ಕೊಟ್ಟು ಮಸ್ಜಿದ್ ಒಳಗೆ ನಿಜವಾಗ್ಲೂ ಹಿಂದೂ ಗಾಡ್ ಇದೆಯಾ ಚೆಕ್ ಮಾಡಿ ಅಂತ ಕೋರ್ಟ್ ಅವ್ರು ಹೇಳ್ತಾರೆ. ಅಂಡ್ ಫೈನಲಿ ಸರ್ವೆ ಕಂಪ್ಲೀಟ್ ಆದ್ಮೇಲೆ ವಾರಾಣಸಿ ಕೋರ್ಟ್ ಅಲ್ಲಿ ರಿಪೋರ್ಟ್ ನ ಸಬ್ಮಿಟ್ ಮಾಡ್ತಾರೆ. ಅಂಡ್ 23 ಮೇ 2022 ಅಲ್ಲಿ ವಾರಾಣಸಿ ಕೋರ್ಟ್ ಅಲ್ಲಿ ವಿಡಿಯೋಗ್ರಫಿ ಸರ್ವೆಯ ಫೈಂಡಿಂಗ್ಸ್ ಅಲ್ಲಿ ಗೊತ್ತಾಗುತ್ತೆ ಗ್ಯಾನ್ವಾಪಿ ಮಸ್ಜಿದ್ ಅಲ್ಲಿ ನಿಜವಾಗ್ಲೂ ಹಿಂದೂ ದೇವತೆಯ ವಿಗ್ರಹಗಳು ಅಂಡ್ ಮಸ್ಜಿದ್ ನ ವಾಲ್ಸ್ ಪಿಲ್ಲರ್ಸ್ ಮೇಲೆ ಹಿಂದೂ ದೇವರಿಗೆ ಸಂಬಂಧಪಟ್ಟ ಐಕಾನ್ಸ್ ಇತ್ತು. ಐಕಾನ್ಸ್ ಅಂದ್ರೆ ಓಂ, ತ್ರಿಶೂಲ, ಸ್ವಸ್ತಿಕ್, ಈ ತರ ಹಿಂದೂ ಟೆಂಪಲ್ಸ್ ಅಲ್ಲಿ ನಾವು ನೋಡ್ತೀವಲ್ಲ ಆ ತರ ಸಿಂಬಲ್ಸ್. ಅದರಲ್ಲೂ 2 ತುಂಬಾ ಇಂಪಾರ್ಟೆಂಟ್ ಆಗಿರೋ ಎವಿಡೆನ್ಸ್ ಇತ್ತು. ಮೊದಲನೇದು ದೊಡ್ಡ ಪಿಲ್ಲರ್ಗಳಲ್ಲಿ ಕುಂಕುಮದ ಮಾರ್ಕ್ ಇತ್ತು. ಅದಕ್ಕೆ ಪೆಟಿಷನರ್ ಅದು ಮಾ ಗೌರಿ ಅಂತ ಹೇಳ್ತಿದ್ರು. ಈ ರೀತಿ ಕೆಲವು ಎವಿಡೆನ್ಸ್ ಮಸ್ಜಿದ್ ನ ಬೇಸ್ಮೆಂಟ್ ಅಲ್ಲಿ ಕೂಡ ಸಿಕ್ತು. ಅಂಡ್ ಎರಡನೇದು ಲಾರ್ಡ್ ಶಿವನ ಒಂದು ದೊಡ್ಡ ಶಿವಲಿಂಗ, ಅದು ವಾಜು ಖಾನಾ ಅನ್ನೋ ಒಂದು ಪ್ಲೇಸ್ ಅಲ್ಲಿ ಲೊಕೇಟ್ ಆಗಿತ್ತು. ವಾಜು ಖಾನಾ ಅಂದ್ರೆ ಮಸ್ಜಿದಿಯಲ್ಲಿ ನಮಾಜ್ ಮಾಡೋಕ್ಕೂ ಮುಂಚೆ ಕೈ ಕಾಲು ತೊಳ್ಕೊಳ್ಳೋ ಒಂದು ಪ್ಲೇಸ್ ನ ವಾಜು ಖಾನಾ ಅಂತ ಕರೀತಾರೆ. ಈ ಕ್ಲೇಮ್ ಮೇಲೆ ಮುಸ್ಲಿಂ ಪಕ್ಷದವ್ರು ಏನ್ ಹೇಳಿದ್ರು ಅಂದ್ರೆ ಇದು ಶಿವಲಿಂಗ ಅಲ್ಲ, ಫೌಂಟೇನ್ ಅಂತ ಹೇಳ್ತಾರೆ. ಆದ್ರೆ ಅಲ್ಲೇ ಅವರು ಒಂದು ದೊಡ್ಡ ತಪ್ಪು ಮಾಡ್ತಾರೆ. ಯಾಕಂದ್ರೆ ಈ ಇಶ್ಯೂ ಮೇಲೆ ಒಂದು ದೊಡ್ಡ ಡಿಬೇಟ್ ರೈಸ್ ಆಗುತ್ತೆ. ಅಂಡ್ ಎಲ್ಲದಕ್ಕಿಂತ ಮುಂಚೆ ಕೋರ್ಟ್ ಇಂದ ಒಂದು ವರ್ಡಿಕ್ ಪಾಸ್ ಮಾಡ್ತಾರೆ, ಲೈಕ್ ಇನ್ಮೇಲೆ ವಾಜು ಖಾನ್ ಅಲ್ಲಿ ಕೈ ಕಾಲು ತೊಳ್ಕೊಳ್ಳೋದನ್ನ ಸ್ಟಾಪ್ ಮಾಡಿ ಅಂತ. ಎರಡನೇದು ಆ ವಿಡಿಯೋಗ್ರಾಫಿಕ್ ಸರ್ವೆ ಪಬ್ಲಿಕ್ ಅಲ್ಲಿ ಕೂಡ ಇನ್ನೂ ರಿಲೀಸ್ ಆಗಿರ್ಲಿಲ್ಲ. ಅಷ್ಟರಲ್ಲಿ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಡ್ತು, ಏನಂದ್ರೆ ಹಾರ್ಡ್ ಕೋರ್ ಎವಿಡೆನ್ಸ್ ಬ್ಯಾಕ್ಡ್ ಸೈಂಟಿಫಿಕ್ ASI ಸರ್ವೆನ ಮಸ್ಜಿದ್ ಅಲ್ಲಿ ಕಂಡಕ್ಟ್ ಮಾಡಿ ಅಂತ. ಯಾಕಂದ್ರೆ ವಿಡಿಯೋಗ್ರಫಿ ಸರ್ವೆನ ಅಷ್ಟು ಸೈಂಟಿಫಿಕಲ್ ಅಂಡ್ ಕ್ರೆಡಿಬಲ್ ಆಗಿ ಕನ್ಸಿಡರ್ ಮಾಡಕ್ಕಾಗಲ್ಲ ಅಂತ. ಸೊ ಬೇಸಿಕಲಿ ಮೆಜಾರಿಟಿ ಆಫ್ ಹಿಂದೂಸ್ ಅಂಡ್ ಮುಸ್ಲಿಮ್ಸ್ಗೆ ಆ ವಾಜು ಖಾನಾ ಬಗ್ಗೆ ಗೊತ್ತೇ ಇರ್ಲಿಲ್ಲ. ಈ ಡಿಬೇಟ್ ಶುರು ಆಗಿದ್ರಿಂದ ಆ ನ್ಯೂಸ್ ವೈರಲ್ ಆಗೋಕೆ ಸ್ಟಾರ್ಟ್ ಆಯ್ತು. ವೈರಲ್ ಆಗಿದ್ರಿಂದ ಈ ನ್ಯೂಸ್ ಎಲ್ರಿಗೂ ಗೊತ್ತಾಯ್ತು. ಅದರಿಂದ ಪ್ರೆಷರ್ ಕ್ರಿಯೇಟ್ ಆಗಿ 92 ಡೇಸ್ ಆಫ್ ASI ಸರ್ವೆ ಸ್ಟಾರ್ಟ್ ಆಯ್ತು. ಅಂಡ್ ರೀಸೆಂಟ್ ಆಗಿ 18 ಡಿಸೆಂಬರ್ 2023 ಅಲ್ಲಿ ASI ಅವರ ಸರ್ವೆ ರಿಪೋರ್ಟ್ ನ ವಾರಾಣಸಿ ಸಿವಿಲ್ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಆಮೇಲೆ ಅಯೋಧ್ಯೆಯಲ್ಲಿ ಶ್ರೀರಾಮಂದು ಪ್ರಾಣ ಪ್ರತಿಷ್ಠಾಪನೆ ಆಗಿ 3 ದಿನ ಆದ್ಮೇಲೆ ವಾರಾಣಸಿ ಕೋರ್ಟ್ ಅವರು ASI ಸರ್ವೆ ರಿಪೋರ್ಟ್ ಕಾಪೀಸ್ ನ 2 ಕಮ್ಯುನಿಟೀಸ್ಗೆ, ಹಿಂದೂ ಅಂಡ್ ಮುಸ್ಲಿಂ ಕಮ್ಯುನಿಟೀಸ್ಗೆ ಸಬ್ಮಿಟ್ ಮಾಡ್ತಾರೆ. ಆದ್ರೆ ಮುಸ್ಲಿಂ ಕಮ್ಯುನಿಟಿಗೆ ಆ ಸರ್ವೆ ರಿಪೋರ್ಟ್ ಪಬ್ಲಿಕ್ ಆಗೋದ್ರಲ್ಲಿ ಅವ್ರಿಗೆ ಅಷ್ಟೊಂದು ಒಪ್ಪಿಗೆ ಇರಲಿಲ್ಲ. ಆದ್ರೆ ಕೋರ್ಟ್ ASI ಸರ್ವೆ ರಿಪೋರ್ಟ್ ನ ಪಬ್ಲಿಷ್ ಮಾಡಿದ ಕೂಡಲೇ ಎಲ್ಲಾ ಮೀಡಿಯಾ ಚಾನೆಲ್ಸ್ ಆ ರಿಪೋರ್ಟ್ ನ ಕನ್ಕ್ಲೂಷನ್ ಪೇಜ್ ನ ಲಾರ್ಜ್ ಸ್ಕೇಲ್ ಅಲ್ಲಿ ಕವರ್ ಮಾಡ್ತು. ಸೊ ಆ ತರ ಏನಿತ್ತು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ರಿಪೋರ್ಟ್ ಅಲ್ಲಿ. ಅಂಡ್ ಹೇಗೆ ಜಸ್ಟ್ 92 ಡೇಸ್ ಅಲ್ಲಿ ಅದು ಡಿಗ್ ಕೂಡ ಮಾಡದೆ ಜಸ್ಟ್ ಸರ್ಫೇಸ್ ಲೆವೆಲ್ ಅಲ್ಲಿ ಆ ತರ ಒಂದು ಪ್ರೂಫ್ಸ್ ನ ಕಲೆಕ್ಟ್ ಮಾಡಿದ್ರು. ಅಂಡ್ ASI ರಿಪೋರ್ಟ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರು, ಲೈಕ್ ಎಸ್ ಇಲ್ಲಿ ಮುಂಚೆ ಒಂದು ಹಿಂದೂ ಟೆಂಪಲ್ ಇತ್ತು ಅಂತ. ಬಟ್ ವೆಯ್ಟ್, ಅದನ್ನ ಸ್ವಲ್ಪ ನಿಧಾನವಾಗಿ ಡಿಸ್ಕಸ್ ಮಾಡೋಣ. ಬಟ್ ಅದಕ್ಕೂ ಮುಂಚೆ ನಾನು ಒಂದು ವಿಷಯನ ಕ್ಲಿಯರ್ ಮಾಡೋಕೆ ಇಷ್ಟಪಡ್ತೀನಿ. ಲೈಕ್ ಈ ವಿಷಯ ಆದ್ಮೇಲೆ ಅಂಡ್ ರಾಮ ಮಂದಿರದ ವಿಷಯ ಆದ್ಮೇಲೆ ಮುಸ್ಲಿಂ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ಗೆ ಅನ್ಸಿರ್ಬೋದು ಹಿಂದೂಸ್ ಅವ್ರಿಗೆ ಅಗೇನ್ಸ್ಟ್ ಆಗಿ ಇದ್ದಾರೆ ಅಂತ. ಸೊ ಪಕ್ಕ ಇದನ್ನ ಎಲ್ಲ ಪೊಲಿಟಿಕಲ್ ಅಂಡ್ ರಿಲಿಜನ್ ಲೀಡರ್ಸ್ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಯಾಕಂದ್ರೆ ಅವರು ಓಟ್ಗೋಸ್ಕರ ರಿಲಿಜನ್ ಕ್ಯಾಟಗರಿ ಮೇಲೆ ಅಂಡ್ ಹೇಟ್ಗಳನ್ನ ಸ್ಪ್ರೆಡ್ ಮಾಡ್ಕೊಂಡು ಈ ರೀತಿ ವರ್ಕ್ ಆಗ್ತಿರ್ತಾರೆ. ಸೊ ಈ ರೀತಿ ಥಿಂಗ್ಸ್ ಕ್ವೈಟ್ ಕಾಮನ್ ಇನ್ ಪಾಲಿಟಿಕ್ಸ್. ಯಾಕಂದ್ರೆ ಇದೇ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ನ ರಿಯಾಲಿಟಿ. ಆದ್ರೆ ಇಂಥ ಒಂದು ಸಿಚುಯೇಷನ್ ಅಲ್ಲೇ ನಾವು 2 ಸೈಡ್ಸ್ ಇಂದ ಹಾರ್ಡ್ ಕೋಲ್ಡ್ ಫ್ಯಾಕ್ಟ್ಸ್ ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಪ್ರೋ ಹಿಂದೂ ಆರ್ಗನೈಸೇಷನ್ಸ್ ಅಂಡ್ ಪ್ರೋ ಮುಸ್ಲಿಂ ಆರ್ಗನೈಸೇಷನ್ಸ್. ಯಾಕಂದ್ರೆ ಇದರ ಹೆಸರೇ ಪಾಲಿಟಿಕ್ಸ್. ಎಷ್ಟು ಬೇಗ ನಾವು ನಿಜನ ಒಪ್ಕೊಳ್ತೀವೋ ಅಷ್ಟು ಬೇಗ ಆ ನಿಜ ನಮ್ಮನ್ನ ಫ್ರೀ ಮಾಡುತ್ತೆ. ಇಲ್ಲಿ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರೋ ಒಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಈ ಆಕ್ಷನ್ ಮುಸ್ಲಿಮ್ಸ್ಗೆ ಅಗೇನ್ಸ್ಟ್ ಆಗಿ ಅಲ್ಲ, ಮೊಘಲರಿಗೆ ಅಗೇನ್ಸ್ಟ್ ಆಗಿ ತಗೊಳ್ತಿರೋದು. ಯಾಕಂದ್ರೆ ಅವರ ಎಕ್ಸಿಸ್ಟೆನ್ಸ್ ನ ಭಾರತದಿಂದ ಎರೇಸ್ ಮಾಡೋಕೆ, ಲೈಕ್ ಬ್ರಿಟಿಷ್ ಅವ್ರ ಎಕ್ಸಿಸ್ಟೆನ್ಸ್ ನ ನಾವು ಎರೇಸ್ ಮಾಡಿದ್ರಲ್ಲ ಆ ತರ. ಇದರಲ್ಲಿ ಸಿಮಿಲಾರಿಟಿ ಏನಂದ್ರೆ ಬ್ರಿಟಿಷರು ಹೊರಗಡೆಯಿಂದ ಬಂದು ನಮ್ಮನ್ನ ರೂಲ್ ಮಾಡಿದವರು, ಮೊಘಲರು ಕೂಡ ಹೊರಗಡೆಯಿಂದ ಬಂದು ನಮ್ಮನ್ನ ರೂಲ್ ಮಾಡಿದವ್ರೆ. ಸೊ ಅವರ ಒಂದು ಎಕ್ಸಿಸ್ಟೆನ್ಸ್ ನಮ್ಗೆ ಬೇಕಾಗಿಲ್ಲ ಅಷ್ಟೇ. ಅದು ಬಿಟ್ರೆ ಇಂಡಿಯನ್ ಮುಸ್ಲಿಮ್ಸ್ ಮೇಲೆ ಯಾರಿಗೂ ಯಾವುದೇ ರೀತಿ ಒಂದು ಆಪೋಸಿಟ್ ಫೀಲಿಂಗ್ ಇಲ್ಲ. ಅಷ್ಟೇ ಅಲ್ಲದೆ ಇಂಡಿಯನ್ ಮುಸ್ಲಿಂ ಕೂಡ ಇಂಡಿಯಾದ ರಿಚ್ ಕಲ್ಚರ್ ಅಲ್ಲಿ ಒಂದು ಪಾರ್ಟ್ ಆಗಿದ್ರು, ಲೈಕ್ ಹಿಂದೂಸ್. ಆದ್ರೆ ಮುಘಲ್ಸ್ ಅಲ್ಲ, ಅವರು ಎಷ್ಟೋ ವರ್ಷ ನಮ್ಮನ್ನ ಲೂಟ್ ಮಾಡಿದ್ದಾರೆ. ಪ್ರಪಂಚದಾದ್ಯಂತ ನಮ್ಮ ಇಂಡಿಯಾಗೆ ಒಂದು ಇಮೇಜ್ ಇದೆ, ಅದು ನಮ್ಮ ಇಂಡಿಯಾದ ಕಲ್ಚರ್ ಇಂದ ಕ್ರಿಯೇಟ್ ಆಗಿರೋದು. ಅದ್ ಹೇಗೆ ಅಂದ್ರೆ ನೀವು ಎಲ್ಲೇ ಹೋಗಿ ಏನೇ ಮಾಡಿ ನಿಮ್ ಕಲ್ಚರ್ನ ನೋಡಿ ಹೇಳ್ತಾರೆ ನೀವು ಇಂಡಿಯನ್ಸ್ ಅಂತ. ಈ ಐಡೆಂಟಿಟಿನೇ ನಮ್ಗೆ ಬ್ರ್ಯಾಂಡ್. ಆ ಬ್ರ್ಯಾಂಡಿಂಗ್ ನಮ್ಮ ಇಂಡಿಯನ್ ಟೂರಿಸಂ ನ ಸಪೋರ್ಟ್ ಮಾಡ್ತಿದೆ ಅಂಡ್ ಜಿಯೋ ಪೊಲಿಟಿಕಲ್ ಅಫಿಲಿಯೇಷನ್ ನ ಕೂಡ ಸಪೋರ್ಟ್ ಮಾಡ್ತಿದೆ. ಯಾಕಂದ್ರೆ ಭಾರತದ ಕಲ್ಚರ್ ಭಾರತಕ್ಕೆ ಮಾತ್ರ ಸೀಮಿತ, ಆದ್ರೆ ಪ್ರಪಂಚಕ್ಕೆ ಅದು ಅನನ್ಯ, ಅಂದ್ರೆ ಯೂನಿಕ್. ಇನ್ನೊಂದು ದೊಡ್ಡ ವಿಷಯ ಏನಂದ್ರೆ 140 ಕೋಟಿ ಜನಗಳು ಯುನೈಟ್ ಆಗಿರೋದಂದ್ರೆ ಅದು ಈ ಕಲ್ಚರ್ ಅಲ್ಲಿ ಮಾತ್ರ. ಇದು ಹಿಸ್ಟರಿಯಲ್ಲೂ ಯಾವತ್ತೂ ಆಗಿರ್ಲಿಲ್ಲ. ಸೊ ಈ ತರ ಒಂದು ಕಲ್ಚರ್ ಅಂಡ್ ಬ್ರ್ಯಾಂಡ್ ಪೊಸಿಷನಿಂಗ್ ಇಂಡಿಯಾನ ಇನ್ನೂ ಒಳ್ಳೆ ಡೆವಲಪ್ಡ್ ಕಂಟ್ರಿ ಆಗಿ ಮಾಡುತ್ತೆ. ಅಂಡ್ ಅದರ ಬೆನಿಫಿಟ್ ನಮ್ಮ ಇಂಡಿಯನ್ಸ್ ಎಲ್ರಿಗೂ ಸಿಗುತ್ತೆ. ಇಂಡಿಯನ್ ಮುಸ್ಲಿಮ್ಸ್ ಆಗ್ಲಿ, ಇಂಡಿಯನ್ ಹಿಂದೂಸ್ ಆಗ್ಲಿ, ಎಲ್ರಿಗೂ ಸಿಗುತ್ತೆ. ಇನ್ಫ್ಯಾಕ್ಟ್ ಇಂಡಿಯನ್ ಮುಸ್ಲಿಮ್ಸ್ ಕೂಡ ಇಂಡಿಯನ್ ಕಲ್ಚರ್ಗೆ ಒಂದು ಪ್ರೌಡ್ ಪಾರ್ಟ್ ಆಗಿದ್ದಾರೆ.
ಅಷ್ಟೇ. ಅದು ಬಿಟ್ರೆ ನಂದೊಂದು ರಿಕ್ವೆಸ್ಟ್ ಏನಂದ್ರೆ ಇಂಡಿಯನ್ ಮುಸ್ಲಿಮ್ಸ್ರಿಂದ, ಸೊ ಯಾರಾದ್ರೂ ಹಿಂದೂಸ್ನ ಹೇಟ್ ಮಾಡ್ತಿದ್ದಾರೆ, ನಿಮ್ಗೆ ಅಗೇನ್ಸ್ಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಆ ಫಾಲ್ಸ್ ಹೇಟ್ಗೆ ಬೀಳ್ಬೇಡಿ. ಆ ತರ ಒಬ್ಬ ಆಂಟಿ ಮುಸ್ಲಿಮ್ಸ್ ಮಾತು ಕೇಳ್ಬೇಡಿ. ಯಾಕಂದ್ರೆ ಇಂಡಿಯನ್ ಹಿಂದೂಸ್ಗೆ ಮುಸ್ಲಿಮ್ಸ್ ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನಮ್ಗೆ ಪ್ರಾಬ್ಲಮ್ ಇರೋದಲ್ಲ ಮೊಘಲ್ಸ್ ಮೇಲೆ. ಅಂಡ್ ನನ್ ಪ್ರಕಾರ ಇಂಡಿಯನ್ ಮುಸ್ಲಿಮ್ಸ್ಗೂ ಮೊಘಲ್ಸ್ ಮೇಲೆ ಸೇಮ್ ಒಪಿನಿಯನ್ ಇರಬೇಕು. ಯಾಕಂದ್ರೆ ಅವ್ರು ನಮ್ನ ಲೂಟ್ ಮಾಡಿದ್ದಾರೆ, ನಮ್ ಎಲ್ರನ್ನೂ ಲೂಟ್ ಮಾಡಿದ್ದಾರೆ. ಕೆಲವ್ರನ್ನಂತೂ ಫೋರ್ಸ್ಫುಲ್ಲಿ ಕನ್ವರ್ಟ್ ಮಾಡಿದ್ದಾರೆ ವಿತೌಟ್ ಎನಿ ಚಾಯ್ಸ್. ಆದ್ರೆ ಇವತ್ತು ನಮ್ಮ ಹತ್ರ ಒಂದು ಚಾನ್ಸ್ ಇದೆ, ಇಂಡಿಯನ್ಸ್ ಭಾರತೀಯ ಗರ್ಭದಲ್ಲಿ ಯುನೈಟ್ ಆಗೋಕೆ. ಯಾಕಂದ್ರೆ ಇಂಡಿಯಾನೇ ನಮ್ಮೆಲ್ಲರ ಕಲರ್ಫುಲ್ ಗೋಲ್ಡನ್ ಫ್ಯೂಚರ್. ಅದನ್ನ ನಾವೆಲ್ಲರೂ ಒಟ್ಟಿಗೆ ಸೇರಿ ನಡ್ಸ್ಕೊಂಡು ಹೋಗ್ಬೇಕು. ನನ್ ಒಪಿನಿಯನ್ ಪ್ರಕಾರ ಧರ್ಮಕ್ಕೂ ಮುಂಚೆ ದೇಶ ಬರಬೇಕು. ಅದು ಇಲ್ಲಿರೋ ಎಲ್ಲ ರಿಲಿಜನ್ಸ್ಗೂ ಅನ್ವಯ ಆಗಬೇಕು. ಹಾಗಾದ್ರೆ ಹ್ಯಾಪಿನೆಸ್ ಅಂಡ್ ಪೀಸ್ ಆಟೋಮೆಟಿಕ್ ಆಗಿ ಸಿಗುತ್ತೆ. ಇದು ಜಸ್ಟ್ ನನ್ನ ಒಪಿನಿಯನ್ ನಾನು ಶೇರ್ ಮಾಡ್ಕೊಂಡೆ. ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸರಿ, ಬನ್ನಿ ಪಾಯಿಂಟ್ಸ್ ಗೆ ಬರೋಣ. ನಾವು ಆ ASI ಪ್ರೂಫ್ಸ್ ಬಗ್ಗೆ ಮಾತಾಡ್ತಿದ್ವಿ. ಇವಾಗ ASI ಸರ್ವೆ ಮಾಡಿ 92 ಡೇಸ್ ಅಲ್ಲಿ ಕೋರ್ಟ್ಗೆ ಕೊಟ್ಟಿರೋ ರಿಪೋರ್ಟ್ ಅಲ್ಲಿ ಏನೇನ್ ಪ್ರೂಫ್ಸ್ ಇದೆ ಅಂತ ನೋಡೋಣ. ಮೊದಲನೇ ಪ್ರೂಫ್ ದೇವರ ವಿಗ್ರಹ. ಈ ಕಂಪ್ಲೀಟ್ ASI ಸರ್ವೆ ಅಲ್ಲಿ ಟೋಟಲ್ 55 ಕಲ್ಲಿನ ವಿಗ್ರಹಗಳು ಸಿಕ್ಕಿದೆ. ಅದರಲ್ಲಿ 15 ಶಿವಲಿಂಗಗಳಾಗಿದ್ವು. ಅದಲ್ಲದೆ 5 ಆಂಜನೇಯನ ವಿಗ್ರಹಗಳು, 3 ಗಣೇಶನ ವಿಗ್ರಹಗಳು ಇತ್ತು. 3 ಲಾರ್ಡ್ ವಿಷ್ಣು ಐಡಲ್ಸ್, 2 ಲಾರ್ಡ್ ಕೃಷ್ಣ ಐಡಲ್ಸ್, ಇನ್ನ 2 ನಂದಿ. ಇದನ್ನೆಲ್ಲ ಕನ್ಸಿಡರ್ ಮಾಡಿ ASI ಹೇಳಿದ್ರು ಎಸ್, ಇಲ್ಲಿ ಪೂಜೆ ನಡೀತಿತ್ತು ಅಂತ. ಎರಡನೇ ಪ್ರೂಫ್ ಮಂದಿರದ ಪಿಲ್ಲರ್ಸ್. ASI ಅವ್ರ ರಿಪೋರ್ಟ್ ಅಲ್ಲಿ ಮಂದಿರದ ವಿಗ್ರಹಗಳಲ್ಲದೆ ಮಂದಿರದ ಪಿಲ್ಲರ್ ಅಂಡ್ ಸ್ಟೋನ್ ಲಬ್ಸ್ ನ ಇನ್ಸ್ಕ್ರಿಪ್ಷನ್ ನ ಕೂಡ ಮೆನ್ಷನ್ ಮಾಡಿದ್ರು. ಫಾರ್ ಎಕ್ಸಾಂಪಲ್, ಇದು ಸ್ಟೋನ್ ಇನ್ಸ್ಕ್ರಿಪ್ಷನ್, ಇಲ್ಲಿ ರಾಮ್ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ. ಇವನ್ ಗ್ಯಾನ್ವಾಪಿಯಲ್ಲಿ ಈ ತರ ಕೆಲವು ಪಿಲ್ಲರ್ಸ್ ಕೂಡ ಸಿಕ್ಕಿದಾವೆ. ಅಲ್ಲಿ ಈ ರೀತಿಯ ಲೋಟಸ್ ಅಂಡ್ ಈ ತರ ಕಾಣೋ ತ್ರಿಶೂಲದ ಗುರುತು ಕೂಡ ಇದೆ. ಇವಾಗಿನ ಪ್ರೆಸೆಂಟ್ ಗ್ಯಾನ್ವಾಪಿಯ ಬ್ಯಾಕ್ ವಾಲ್ ನೀವು ನೋಡಿದ್ರೆ ಅಲ್ಲಿರೋ ಆರ್ಕ್ ಅಲ್ಲಿ ಕೂಡ ಫ್ಲವರ್ಸ್ ಅಂಡ್ ಬೆಲ್ಸ್ ನ ಡಿಸೈನ್ ನೀವು ನೋಡಬಹುದು. ಹಿಂದೂ ಟೆಂಪಲ್ಸ್ ಅಲ್ಲಿ ಈ ಗುರುತುಗಳು ಕಾಮನ್ ಆಗಿರುತ್ತೆ. ಇವೆಲ್ಲ ಪ್ರೂಫ್ ಸಿಕ್ತು ASI ನ ರಿಪೋರ್ಟ್ ಅಲ್ಲಿ. ಅಷ್ಟೇ ಅಲ್ಲದೆ ಹಿಸ್ಟರಿಯಲ್ಲಿ ಸರಿಯಾಗಿ ಹುಡುಕಿದ್ರೆ ಸಿಗೋ ಕೆಲವು ಪ್ರೂಫ್ಸ್ ನ ಕೂಡ ನಾನು ತೋರಿಸ್ತೀನಿ. ಇಂಡಿಯನ್ಸ್ ಇಂದ ಚೈನೀಸ್ ಫಾರಿನ್ ಟ್ರಾವೆಲರ್ಸ್ ವರೆಗೂ ಈ ರೀತಿ ಕೆಲವು ಪ್ರೂಫ್ಸ್ ಸಿಕ್ಕಿದೆ. ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಗ್ಯಾನ್ವಾಪಿ ಮಂದಿರ ಇತ್ತು ಅಂತ. ಇನ್ಫ್ಯಾಕ್ಟ್ ಒಂದು ಪ್ರೂಫ್ ಅದನ್ನ ನೀವು ಬಿಲೀವ್ ಮಾಡಲ್ಲ, ಅದು ಔರಂಗಜೇಬ್ದೇ ಆಗಿತ್ತು. ಸ್ಟಾರ್ಟಿಂಗ್ ವಿತ್ ಇಂಡಿಯನ್ ಲಿಟರರಿ ಪ್ರೂಫ್. ಇದರಲ್ಲಿ ಎಲ್ಲದಕ್ಕಿಂತ ಮುಂಚೆ ಇಂಡಿಯಾದ ಓಲ್ಡೆಸ್ಟ್ ಸ್ಕಂದ ಪುರಾಣದ ಬಗ್ಗೆ ಮಾತಾಡೋಣ. ಇದು 7th ಸೆಂಚುರಿಯಲ್ಲಿ ಬರೆದಿದ್ದು. ಸ್ಕಂದ ಪುರಾಣದಲ್ಲಿ ಕಾಶಿ ಖಂಡದಲ್ಲಿ ನೋಡಿದ್ರೆ ಅಲ್ಲಿ ಕ್ಲಿಯರ್ ಆಗಿ ಗ್ಯಾನ್ವಾಪಿ ಟೆಂಪಲ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಇದ್ರ ಪ್ರಕಾರ ಈ ಪ್ಲೇಸ್ ಒಂದು ಭಗವಾನ್ ವಿಶ್ವೇಶ್ವರರ ಒಂದು ಪವಿತ್ರವಾದ ಸ್ಥಳ ಅಂತ ಮೆನ್ಷನ್ ಆಗಿದೆ. ಅಷ್ಟೇ ಅಲ್ಲದೆ ಸ್ವತಃ ಲಾರ್ಡ್ ಶಿವನೇ ಹೇಳಿದ್ದಾರೆ, ನಾನು ಎಲ್ಲ ಶಿವಲಿಂಗ ಅಂಡ್ ಜ್ಯೋತಿರ್ಲಿಂಗಗಳಲ್ಲಿ ವಾಸವಾಗಿದ್ದೇನೆ ಅಂತ. ಆದ್ರೆ ನನ್ನ ಕಾಶಿ ವಿಶ್ವನಾಥ ಶಿವಲಿಂಗದ ಸ್ವರೂಪ ಎಲ್ಲದಕ್ಕಿಂತ ವಿಭಿನ್ನ ಅಂತ ಹೇಳಿದ್ದಾರೆ. ಇನ್ನು ಬೇರೆ ಪ್ರೂಫ್ ಗಳನ್ನ ಆಡ್ ಮಾಡಿದ್ರೆ ಕೆಲವು ಫಾರಿನ್ ಲಿಟರರಿ ಪ್ರೂಫ್ ಕಡೆನೂ ಗಮನ ಹರಿಸೋಣ. ಫಾರಿನ್ ಟ್ರಾವೆಲರ್ಸ್ ಬಗ್ಗೆ ಮಾತಾಡೋದಾದ್ರೆ ಗ್ಯಾನ್ವಾಪಿ ಕೇಸಲ್ಲಿ ಮೋಸ್ಟ್ ಪ್ರಾಮಿನೆಂಟ್ ಟ್ರಾವೆಲ್ ಲಾಗ್ ಇದೆ ಜೇಮ್ಸ್ ಪ್ರಿನ್ಸೆಪ್ ಅವ್ರದ್ದು. ಟ್ರಾವೆಲ್ ಇಂದ ರಿಟರ್ನ್ ಆದ್ಮೇಲೆ ಅವರ ಟ್ರಾವೆಲ್ ಬಗ್ಗೆ ಬರ್ದಿರೋ ಒಂದು ಟ್ರಾವೆಲ್ ಬುಕ್ ಇದು. ಟ್ರಾವೆಲ್ ಲಾಗ್ ಅಂದ್ರೆ ಏನು ಅಂತ ನೀವು ಕೇಳ್ಬೋದು. ಹಾಗಾದ್ರೆ ಇವಾಗ ನಾವೆಲ್ಲಾದ್ರೂ ಒಂದು ಪ್ಲೇಸ್ಗೆ ಹೋಗಿ ವ್ಲಾಗ್ ಮಾಡ್ತೀವಲ್ಲ ವಿಡಿಯೋದಲ್ಲಿ, ಆ ರೀತಿ ಆಗಿನ ಕಾಲದಲ್ಲಿ ಅವರು ಅಲ್ಲಿ ಹೋಗಿ ಏನೇನ್ ನೋಡಿದೆ ಏನೇನಾಯ್ತು ಅನ್ನೋದನ್ನ ರಿಟರ್ನ್ ಬಂದ್ಮೇಲೆ ಒಂದು ಬುಕ್ ಅಲ್ಲಿ ಮೆನ್ಷನ್ ಮಾಡಿರೋದನ್ನೇ ಟ್ರಾವೆಲ್ ವ್ಲಾಗ್ ಅಂತಾರೆ. ಈ ಜೇಮ್ಸ್ ಅನ್ನೋರು ಏಷಿಯಾಟಿಕ್ ಬೆಂಗಾಲ್ ನ ಫೌಂಡಿಂಗ್ ಎಡಿಟರ್ ಅಂಡ್ ಫೇಮಸ್ ಲಿಥೋಗ್ರಾಫರ್ ಆಗಿದ್ರು. ಆಲ್ಸೋ ಅವರೊಂದು ಪೇಂಟರ್ ಕೂಡ ಆಗಿದ್ರು. ಅವ್ರ ಹತ್ರ ಬನಾರಸ್ ಇಲ್ಲಸ್ಟ್ರೇಟೆಡ್ ಇನ್ ಅ ಸೀರೀಸ್ ಆಫ್ ಡ್ರಾಯಿಂಗ್ಸ್ ಅಂತ ಒಂದು ಬುಕ್ ಇತ್ತು. ಅದರಲ್ಲಿ ವಿಶ್ವೇಶ್ವರ ಮಂದಿರದ ಲೇಔಟ್ ನ ಸ್ಕೆಚ್ ಮಾಡಿದ್ದಾರೆ. ನೀವು ಈ ಲೇಔಟ್ ನ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಅವರು ವಿಶ್ವನಾಥ ಟೆಂಪಲ್ ನ ಗರ್ಭಗೃಹ ಸೆಂಟರ್ ಅಲ್ಲಿ ಮಹಾದೇವ್ ಅಂತ ಬರ್ತಿದ್ದಾರೆ. ಅಂಡ್ ಅದೇ ಟೆಂಪಲ್ ನ ಬೇರೆ ಮಂದಿರದ ಪಾರ್ಟ್ ಗಳಲ್ಲಿ ಬೇರೆ ಬೇರೆ ದೇವರ ಹೆಸರನ್ನ ಮೆನ್ಷನ್ ಮಾಡಿದ್ರು. ಲೈಕ್ ಗಣೇಶ್, ಶಿವಮಂಡಪ್, ತಾರಕೇಶ್ವರ್, ಈ ತರ ನೀವು ಸ್ಕ್ರೀನ್ ಅಲ್ಲಿ ನೋಡಬಹುದು. ಇದೆಲ್ಲ ಅವರು ಡೀಟೇಲ್ಡ್ ಆಗಿ ಮೆನ್ಷನ್ ಮಾಡಿದ್ರು. ಅಷ್ಟೇ ಅಲ್ಲದೆ ಜೇಮ್ಸ್ ಪ್ರಿನ್ಸೆಪ್ ಬನಾರಸ್ ನ ವಿಸಿಟ್ ಮಾಡಿದಾಗ ಅವ್ರೆರಡು ಪೇಂಟಿಂಗ್ಸ್ ಕೂಡ ಮಾಡಿದ್ರು. ಒಂದು ಈ ಪೇಂಟಿಂಗ್, ಇದರಲ್ಲಿ ನೀವು ಟೆಂಪಲ್ ನ ರಿಮೈನಿಂಗ್ಸ್ ನ ಕ್ಲಿಯರ್ ಆಗಿ ನೋಡಬಹುದು. ಇನ್ನೊಂದು ಈ ಡ್ರಾಯಿಂಗ್, ಅಲ್ಲಿರೋ ಲೋಕಲ್ಸ್ ಕೊಟ್ಟಿರೋ ಡೀಟೇಲ್ಸ್ ನ ಆಧಾರದ ಮೇಲೆ ಸ್ಕೆಚ್ ಮಾಡಿರೋದು. ಆ ಸ್ಕೆಚ್ ಅಲ್ಲಿರೋ ಸೇಮ್ ಡಿಸೈನ್ ಇವಾಗ ಇರೋ ಮಸೀದಲ್ಲಿ ಕೂಡ ನೀವು ನೋಡಬಹುದು. ಜೇಮ್ಸ್ ಅಲ್ಲದೆ E.P. ಹೆವೆಲ್ ಅನ್ನೋ ಇನ್ನೊಬ್ರು, ಇವರು ಬ್ರಿಟಿಷ್ ಕಿಂಗ್ಡಮ್ ನ ಒಂದು ಪ್ರಾಮಿನೆಂಟ್ ಆರ್ಟ್ ಹಿಸ್ಟೋರಿಯನ್ ಆಗಿದ್ರು. ಅವರು ಅವರ ಬುಕ್ ಬನಾರಸ್ ದ ಸೀಕ್ರೆಟ್ ಸಿಟಿಯ ಪೇಜ್ ನಂಬರ್ 182 ಅಲ್ಲಿ ಆ ಪೇಜ್ ಅಲ್ಲಿ ಏನ್ ಬರ್ದಿದ್ರು ಅಂದ್ರೆ, ಗ್ಯಾನ್ ಕುಪ್ or well of knowledge stands in the large quadrangle between the golden temple and the mosque of Aurangzeb.
ವಿಚ್ ಇಸ್ ಬಿಲ್ಟ್ ಆನ್ ದ ಸೈಟ್ ಆಫ್ ದ ಓಲ್ಡ್ ವಿಶ್ವೇಶ್ವರ ಟೆಂಪಲ್. ಅಂಡ್ ಅದೇ ಪೇಜ್ ಅಲ್ಲಿ ಕೆಳಗೆ ಹೀಗೆ ಮೆನ್ಷನ್ ಆಗಿತ್ತು, ಲೈಕ್ ಭಗವಾನ್ ವಿಶ್ವೇಶ್ವರನ ಓಲ್ಡ್ ಟೆಂಪಲ್ ನ ಔರಂಗಜೇಬ್ನ ಆರ್ಡರ್ ಮೇಲೆ ಡಿಸ್ಟ್ರಾಯ್ ಮಾಡಿದ್ರು ಅಂತ. ಅಂಡ್ ಅಲ್ಲಿರೋ ಶಿವಲಿಂಗನ ಕಾಪಾಡೋಕೆ ಅಲ್ಲಿನ ಕೆಲವು ಲೋಕಲ್ ಪಂಡಿತರು ಗ್ಯಾನ್ವಾಪಿ ಮಂದಿರದಲ್ಲಿ ಲೊಕೇಟ್ ಆಗಿರೋ ಒಂದು ಬಾವಿಯಲ್ಲಿ ಅದನ್ನ ಬಚ್ಚಿಕ್ಕಿದ್ರು ಅಂತ ಕೂಡ ಈ ಬುಕ್ ಅಲ್ಲಿ ಮೆನ್ಷನ್ ಆಗಿದೆ. ಆ ನಂತರ ಹಿಂದೂಗಳು ಅಲ್ಲಿ ಮಸ್ಜಿದ್ ಕಟ್ಟಿದ ಆದ್ಮೇಲೆ ಕೂಡ ಪೂಜೆ ಮಾಡ್ತಿದ್ರು. ಅಷ್ಟೇ ಅಲ್ಲದೆ ಇ.ಬಿ. ಹೆವೆಲ್ಸ್ ಅದರಲ್ಲಿ ಒಂದು ಫೋಟೋ ಕೂಡ ಕೊಟ್ಟಿದ್ದಾರೆ, ಅದನ್ನು ನೀವು ಎಕ್ಸ್ಕ್ಲೂಸಿವ್ ಆಗಿ ಇಲ್ಲಿ ನೋಡಬಹುದು. ಇವನ್ ಫಾರಿನ್ ಚೈನೀಸ್ ಟ್ರಾವೆಲರ್ ಹ್ಯೂನ್ ಸ್ಯಾಂಗ್ ಅನ್ನೋರು 7th ಸೆಂಚುರಿಯಲ್ಲಿ ಕಾಶಿ ವಿಸಿಟ್ ನ ಮೆನ್ಷನ್ ಮಾಡಿದ್ದಾರೆ. ಸೊ ಅವರು ಅವರ ಒಂದು ಮೆಮೋರ್ ಅಲ್ಲಿ ಬರ್ದಿರೋದೇನಂದ್ರೆ, ಕಾಶಿ ಒಂದು ಡೆನ್ಸ್ಲಿ ಪಾಪ್ಯುಲೇಟೆಡ್ ಸಿಟಿ ಆಗಿದೆ ಅಂಡ್ ಅಲ್ಲಿರೋ ಪೀಪಲ್ಸ್ ಎಲ್ಲ ತುಂಬಾ ರಿಚ್ ಆಗಿದ್ದಾರೆ ಅಂಡ್ ಅಲ್ಲಿ ಒಂದು ಗ್ರ್ಯಾಂಡ್ ವಿಶ್ವನಾಥ ಟೆಂಪಲ್ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಈ ಎಲ್ಲ ಲಿಟರರಿ ಪ್ರೂಫ್ ಗಳಲ್ಲಿ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಯಾವ್ದಂದ್ರೆ ಮೊಘಲ್ ಕಿಂಗ್ ಆದ ಔರಂಗಜೇಬ್ನ ಓನ್ ಬಯೋಗ್ರಫಿ. ಯಾಕೆ ನಂಬಕ್ ಆಗ್ತಿಲ್ವಾ? ಮಾಸಿರ್ ಐ ಆಲಮ್ಗಿರಿ ಅಂತ ಒಂದು ಬುಕ್ ಇದೆ, ಅದು ಅವರ ಓನ್ ಬಯೋಗ್ರಫಿ. ಆ ಬುಕ್ ಅಲ್ಲಿ ಪೇಜ್ ನಂಬರ್ 66 ಅಲ್ಲಿ ನೀವು ನೋಡಿದ್ರೆ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ, ಅವರೇ ಹೇಳ್ಕೊಂಡಿದ್ದಾರೆ ನಾನೇ ಕಾಶಿ ವಿಶ್ವನಾಥ ಟೆಂಪಲ್ ನ ಡೆಮಾಲಿಷ್ ಮಾಡೋಕೆ ಆರ್ಡರ್ ಕೊಟ್ಟಿದ್ದೀನಿ ಅಂತ. ಸೊ ಇದೇ ನಮ್ಗೆ ಸಿಕ್ಕಿರೋ ಕೆಲವು ಎಕ್ಸ್ಟ್ರಾ ಪ್ರೂಫ್ಸ್. ಆದ್ರೆ ವಾರಣಾಸಿ ಕೋರ್ಟ್ ಓನ್ಲಿ ASI ರಿಪೋರ್ಟ್ ನ ಕನ್ಸಿಡರ್ ಮಾಡಿ 31st Jan 2024 ಅಲ್ಲಿ ಒಂದು ಆರ್ಡರ್ ಪಾಸ್ ಮಾಡಿದ್ದಾರೆ. ವಾರಣಾಸಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮಸ್ಜಿದ್ ಒಳಗೆ ಎಲ್ಲಿ 1991 ವರೆಗೂ ಪೂಜೆ ಆಗ್ತಿತ್ತು, ಅದೇ ಮಸ್ಜಿದ್ ಒಳಗೆ ಸೇಮ್ ಪ್ಲೇಸ್ ಅಲ್ಲಿ February 7, 2024 ವರೆಗೂ ಪೂಜೆ ಮಾಡೋಕೆ ಅರೇಂಜ್ಮೆಂಟ್ಸ್ ಮಾಡಿದ್ರು. ಸೊ ಕೋರ್ಟ್ ಮಸ್ಜಿದ್ ಒಳಗೆ ಪೂಜೆ ಮಾಡೋಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ವಾರಣಾಸಿ ಕೋರ್ಟ್ ನ ಈ ಒಂದು ಜಡ್ಜ್ಮೆಂಟ್ ಮೇಲೆ ನಿಮ್ ಒಪಿನಿಯನ್ ಏನು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಇವನ್ ನಿಮ್ಗೆ ರಾಮ ಮಂದಿರದ ಬಗ್ಗೆ ಕೂಡ ಅದರ ಪ್ರೂಫ್ಸ್ ಏನಿತ್ತು ಅಂಡ್ ಅದರ ಹಿಸ್ಟ್ರಿ ಏನು ಅಂತ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ಅದ್ರ ಬಗ್ಗೆ ಕೂಡ ಇನ್ ಡೀಟೇಲ್ ವಿಡಿಯೋ ಮಾಡ್ತೀನಿ. ವಿಡಿಯೋ ಆದ್ಮೇಲೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಂಡ್ ಐ ಬಟನ್ ಅಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ನೋಡಬಹುದು. ಇವನ್ 500 ವರ್ಷಕ್ಕಿಂತ ಮುಂಚೆಯಿಂದ ನಡೀತಿರೋ ರಾಮ ಮಂದಿರ ಕೇಸಲ್ಲಿ ಕೂಡ ಏನ್ ಆ ತರ ಪ್ರೂಫ್ ನ ಸಬ್ಮಿಟ್ ಮಾಡಿದ್ರು, ಬಿಕಾಸ್ 40 ಡೇಸ್ ಅಲ್ಲೇ ಆ ಕೇಸ್ನ ಗೆದ್ರು. ಸೊ ಅದ್ರ ಬಗ್ಗೆ ವಿಡಿಯೋನು ಇನ್ ಡೀಟೇಲ್ ಅಲ್ಲಿ ಮಾಡ್ಬೇಕಂದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ. ಇನ್ನೊಂದು ವಿಷಯ ಗೊತ್ತಾ, ಒಂದು ಫನ್ ಫ್ಯಾಕ್ಟ್ ಏನಂದ್ರೆ ರಾಮ ಮಂದಿರ 1 ರೂಪಾಯಿನೂ ಖರ್ಚಿಲ್ಲದೆ ಬಿಲ್ಡ್ ಆಗಿರೋದು. ಸೊ ಇದೇ ಗ್ಯಾನ್ವಾಪಿ ಮಂದಿರದ ಇನ್ ಡೀಟೇಲ್ ಹಿಸ್ಟಾರಿಕಲ್ ವಿಡಿಯೋ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಸೊ ಲೈಕ್ ಅಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಮರಿದಿರಾ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಪ್ರತಿಯೊಂದು ಲೈಕ್ ಅಂಡ್ ಶೇರ್ಸ್ ಅಂಡ್ ಸಬ್ಸ್ಕ್ರೈಬ್ಗೂ ಈ ತರ ವಿಡಿಯೋಸ್ ಮಾಡೋಕೆ ನನಗೆ ಮೋಟಿವೇಶನ್ ಆಗಿರುತ್ತೆ. ನಿಮ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.